ಪಾಲಿಕೆಯಲ್ಲಿ ಕನ್ನಡ ಪರ ನಿರ್ಣಯಕ್ಕೆ ಹಿಂದೇಟನ್ನ ಹಾಕಲಾಗಿದೆ. ಮಹಾನಗರ ಪಾಲಿಕೆ ಮೇಲೆ ಕಠಿಣ ಕ್ರಮಕ್ಕೆ ಗಂಭೀರ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಬೆಳಗಾವಿ ಪಾಲಿಕೆಯಲ್ಲಿ ಕನ್ನಡದ ಪರ ನಿರ್ಣಯಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಮಹಾನಗರ ಪಾಲಿಕೆ ಮೇಲೆ ಕಠಿಣ ಕ್ರಮಕ್ಕೆ ಗಂಭೀರವಾಗಿ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಕುತೂಹಲಕ್ಕೆ ಕಾರಣವಾದ ಪ್ರಾದೇಶಿಕ ಆಯುಕ್ತರ ಪತ್ರ. ಪಾಲಿಕೆಯಲ್ಲಿ 35 ಜನ ಸದಸ್ಯರೊಂದಿಗೆ ಬಿಜೆಪಿಗೆ ಸ್ಪಷ್ಟ ಬಹುಮತ ಇದೆ. ಬಹುಮತ ಇದ್ದರೂ ಕನ್ನಡ ಪರ ನಿರ್ಣಯಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಮರಾಠಿ ಭಾಷಿಕರ ಮತದ ಕೈತಪ್ಪಿ ಹೋಗುವ ಭೀತಿಯಲ್ಲಿ ಬಿಜೆಪಿ ಇದೆ. ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರು. ಗಡಿ ಭಾಗದ ಕೈಕಮಲ ನಾಯಕರಿಗೆ ಮತ್ತೆ ಎಂಇಎಸ್ ಪುಟಿದೇಳುವ ಆತಂಕ ಇದೆ. ಇನ್ನು 20ಕ್ಕೂ ಹೆಚ್ಚು ಕನ್ನಡ ಸಂಘಟನೆಗಳಿಂದ ಕನ್ನಡ ಪರ ನಿರ್ಣಯಕ್ಕೆ ಬೇಡಿಕೆ ಇದೆ. ಇಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರು ಲಾಭ ನಷ್ಟದ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಮರಾಠಿಗರ ಮತದ ಮೇಲೆ ಕಣ್ಣಿದೆ. ಕಳೆದ 3 ತಿಂಗಳಿಂದ ನಿರಂತರವಾಗಿ ಹೋರಾಟ ನಡೆಸ್ತಾ ಇದ್ದಾವೆ ಸಂಘಟನೆಗಳು. ಹಿಂದೆ ಆಗಿರೋ ತಪ್ಪು ಸರಿಪಡಿಸಲು ಕನ್ನಡ ಪರ ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ. 2005ರಲ್ಲಿ ಮಹಾರಾಷ್ಟ್ರ ಪರ ನಿರ್ಣಯ ಮಾಡಿದ್ದ ಮಹಾನಗರ ಪಾಲಿಕೆ ನಿರ್ಣಯ ಸುಪ್ರೀಂ ಕೋರ್ಟ್ ಮುಂದೆ ಹಾಜರುಪಡಿಸೋ ಸಾಧ್ಯತೆಯೂ ಕೂಡ ಇದೆ. ಯಾವುದೇ ಸ್ಪಷ್ಟ ನಿರ್ಣಯಕ್ಕೆ ಆಡಳಿತಾರೂಢ ಬಿಜೆಪಿ ಇನ್ನೂ ಕೂಡ ಬಂದಿಲ್ಲ ಈ ವಿಚಾರದಲ್ಲಿ. ಈಗ ಮಹಾಪೌರ್ ಬಂದಾರ, ಅವರು ಮಹಾನಗರ ಪಾಲಿಕೆಗೆ ನಮ್ಮ ಇದಕ್ಕನ ಅವರು ವಿಶ್ವಾಸದನ್ನ ಪಾಲಿಕೆ ಸಭೆ ನಡೆಸ್ತಾರ, ಅಂಗೀಕಾರ ಮಾಡ್ತಾರ. ದಯವಿಟ್ಟು ಇಲ್ಲೇ ಕುಂಡ್ರುನ ಸಲುವಾಗಿ ಸರ್ ಹೆಂಗ್ ಕೇಳ್ತಾರ ಸಂಜೆ 6 ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ 2005 ಅಕ್ಟೋಬರ್ 27 ಪಾಸ್ ಮಾಡಿದರು. ಅದು ಕರ್ನಾಟಕ ಬೆಳಗಾವಿ ಇಡೀ ಮಾಡಿದರು. ಅದರಲ್ಲಿ ಏನು ಮಾಡಿದರು ಅವರು ಸುಪ್ರೀಂ ಕೋರ್ಟಿಗೆ ಸರ್ಕಾರಕ್ಕೆ ನಾವು ಬರೀತೀವಿ, ಯುಡಿ ಸೆಕ್ರೆಟರಿ ಬರೀತೀವಿ, ಅವ್ರ ಒಪಿನಿಯನ್ ಕೇಳ್ತೀವಿ ಅಂತ ಒಂದು ನಿರ್ಣಯ ಪಾಸ್ ಮಾಡಿದರು. ನಾನು ಇದು ಪೊಲಿಟಿಕಲ್ ಇಶ್ಯೂ, ಇದು ಯಾವುದೋ ಒಂದು ಟೆಂಡರ್ ಸ್ಕೀಮ್ ಅಂತ ಅಲ್ಲ. ಯುಡಿ ಸೆಕ್ರೆಟರಿ ಬರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಇವರು ಒಪ್ಪಿಗೆ ಕೊಡಬೇಕು. ಅದಕ್ಕಾಗಿ 55 ಮಂದಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ನಮ್ಮ ಕನ್ನಡಿಗರೇ ಕರ್ನಾಟಕ ಪರವಾಗಿರುವ ಡಿಕೆ ಸ್ವಾಮಿಗಳು ಕೇಳಲ್ಲ ಫೋನ್ ಮಾಡಿದ್ರು. ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗಾಗಲೇ ಪ್ರಕರಣವಿದೆ. ಆದ್ದರಿಂದ ಪೌರ ನಿಗಮಗಳು ಮತ್ತು ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ನಿಗಮಗಳು ಮತ್ತು ಸಮಿತಿಗಳ ವ್ಯವಹಾರಗಳನ್ನು ನಡೆಸುವುದಕ್ಕಾಗಿನ ಪ್ರಕ್ರಿಯಾ ನಿಯಮಗಳು ನಿಯಮ 26 ಕ್ಲಾಸ್ 2 ST ಹಾಗೂ ನಿಯಮ 42ರ ಅಡಿಯಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಆಗಿದ್ದ ಕಾರಣ ಮಹಾನಗರ ಪಾಲಿಕೆಯ ಪರಿಷತ್ ಸಭೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಹಾಗೂ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಕನ್ನಡ ನಾಡುನುಡಿಗೆ ಸದಾ ಪಾಲಿಕೆ ಬದ್ಧವಾಗಿದ್ದು ಕನ್ನಡ ಪರ ಸಂಘಟನೆಗಳು ಸಲ್ಲಿಸಿದ ಮನವಿಗಳನ್ನು ಪರಿಶೀಲಿಸಲಾಗಿ ಕಾನೂನು ಅಭಿಪ್ರಾಯದಂತೆ ಸೆಕ್ಷನ್ 26 SNT ಮತ್ತು 42ರ ಪ್ರಕಾರ ಗಡಿ ವಿವಾದದ ವಿಚಾರದಡಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವುದರಿಂದ ಇದರ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೋರಿ ಯುಡಿ ಸೆಕ್ರೆಟರಿಗೆ ಅಭಿಪ್ರಾಯ ಪಡೆಯಲು ತಿಳಿಸಲಾಯಿತು. ಜೆಸ್ಕಾಂಗೆ ಶಾಕ್ ಕೊಟ್ಟಿದೆ ಸುವರ್ಣ ನ್ಯೂಸ್ ವರದಿ. 12 ದಿನದಿಂದ ನೆಲಕ್ಕೆ ಬಿದ್ದ ವಿದ್ಯುತ್ ಕಂಬಗಳು ರಿಪೇರಿಯಾಗಿದೆ. ಈಗ ವರದಿಯ ಬಳಿಕ ವರದಿ ಪ್ರಸಾರವಾದ 12 ಗಂಟೆಯಲ್ಲೇ ರಿಪೇರಿಯಾದ ಕಂಬಗಳು. ಕಲಬುರಗಿ ಜಿಲ್ಲೆ ಹತಗುಂದ ಗ್ರಾಮದಲ್ಲಿ ವಿದ್ಯುತ್ ವ್ಯತ್ಯಯವಾಗಿತ್ತು. ಈ ವಿಚಾರವಾಗಿ ಸುವರ್ಣ ನ್ಯೂಸ್ ವರದಿಯನ್ನ ಮಾಡಿತ್ತು. ವರದಿಯ ಬಳಿಕ ವರದಿ ಆಗ್ತಾ ಇದ್ದಂತೆ 12 ಗಂಟೆಗಳ ಅಂತರದಲ್ಲಿ ರಿಪೇರಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ಜೆಸ್ಕಾಂ. ಜೆಸ್ಕಾಂ ನಿರ್ಲಕ್ಷ್ಯ, ರೈತರ ಸಂಕಷ್ಟದ ಬಗ್ಗೆ ಸುವರ್ಣ ನ್ಯೂಸ್ ವರದಿಯನ್ನ ಮಾಡಿತ್ತು. ಪ್ರಸಾರದ ಕೆಲವೇ ಕ್ಷಣಗಳಲ್ಲಿ ರಿಪೇರಿ ಕಾರ್ಯವನ್ನ ಕೈಗೊಂಡಿದ್ದಾರೆ ಜೆಸ್ಕಾಂ ಅಧಿಕಾರಿಗಳು. ಮುರಿದ ವಿದ್ಯುತ್ ಕಂಬಗಳನ್ನ ತೆಗೆದು ಹೊಸ ಕಂಬ ಅಳವಡಿಕೆಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಖಡಕ್ ಸಂದೇಶ ಕೊಟ್ಟಿದ್ದಾರೆ ಜೆಸ್ಕಾಂ ಅಧ್ಯಕ್ಷ
ಪ್ರವೀಣ್ ಹರವಾಳ. ಸುವರ್ಣ ನ್ಯೂಸ್ಗೆ ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಹರವಾಳ ಹೇಳಿಕೆಯನ್ನ ಕೂಡ ಈ ವಿಚಾರದಲ್ಲಿ ಕೊಟ್ಟಿದ್ದಾರೆ. ಕಂಬ ಬಿದ್ದು ಹಲವು ದಿನಗಳಾಗಿತ್ತು, ರಿಪೇರಿ ಕಾರ್ಯ ಆಗ್ತಿರಲಿಲ್ಲ. ಇದರಿಂದ ವಿದ್ಯುತ್ ವ್ಯತ್ಯಯವಾಗಿ ಅಲ್ಲಿನ ರೈತರಿಗೆ ತೊಂದರೆ ಆಗ್ತಾ ಇತ್ತು. ಸೊ ಈ ವಿಚಾರವಾಗಿ ಸುವರ್ಣ ನ್ಯೂಸ್ ವರದಿಯನ್ನ ಮಾಡಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತಿರುವಂತಹ ಜೆಸ್ಕಾಂ ಈಗ ರಿಪೇರಿ ಕಾರ್ಯಕ್ಕೆ ಮುಂದಾಗಿದೆ. ಆ ಕಂಬವನ್ನ ತೆರವು ಮಾಡಿ ಹೊಸ ಕಂಬವನ್ನ ಅಳವಡಿಸಬೇಕು ಅನ್ನೋದಾಗಿ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ ಅಲ್ಲಿನ ಅಧಿಕಾರಿ ಪ್ರವೀಣ್ ಹರವಾಳ. ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಮಳೆ ಸುರಿದಿರುವಂತಹ ಪರಿಣಾಮ ಬಿರುಗಾಳಿಗೆ ಹಲವಾರು ವಿದ್ಯುತ್ ಕಂಬಗಳು ಕಿತ್ಕೊಂಡು ಹೋಗಿದ್ವು, ಮುರ್ಕೊಂಡು ಬಿದ್ದಿದ್ವು, ವಿದ್ಯುತ್ ತಂತಿ ಕೂಡ ಕೆಳಗಡೆ ಬಿದ್ದು ಹೋಗಿತ್ತು. ಹಾಗಾಗಿ ರೈತಾಪಿ ವರ್ಗ ಕಳೆದ 10-12 ದಿನಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲದೆ ತಮ್ಮ ಬೆಳೆಗಳಿಗೆ ನೀರುಣಿಸಲಿಕ್ಕೆ ಸಾಧ್ಯ ಆಗದೆ ಕಂಗಾಲಾಗಿತ್ತು. ಸುವರ್ಣ ನ್ಯೂಸ್ ಈ ಸುದ್ದಿಯನ್ನು ಬಿತ್ತರಿಸಿದ್ದೇ ತಡ ಇದಕ್ಕೊಂದು ಇಂಪ್ಯಾಕ್ಟ್ ಶುರುವಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಹತಗುಂದ ಗ್ರಾಮದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳಿವು. ಹತಗುಂದ ಗ್ರಾಮದಲ್ಲಿ 7-8 ವಿದ್ಯುತ್ ಕಂಬಗಳು ಈ ರೀತಿ ತರಗಲೆಯಂತೆ ನೆಲಕ್ಕೆ ಬಿದ್ದು ಹೋಗಿದ್ವು. ವಿದ್ಯುತ್ ತಂತಿ ಕತ್ತರಿಸಿ ಹೋಗಿತ್ತು. ಸಾಕಷ್ಟು ಅನಾಹುತ ಸಂಭವಿಸಿತು. ರೈತರು ತಮ್ಮ ಬೆಳೆಗಳಿಗೆ ನೀರುಣಿಸಲು ಕೂಡ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನಿನ್ನೆ ಸುವರ್ಣ ನ್ಯೂಸ್ ಈ ಸುದ್ದಿ ಬಿತ್ತರಿಸಿದ್ದೇ ತಡ ಜೆಸ್ಕಾಂನ ಅಧ್ಯಕ್ಷ ಪ್ರವೀಣ್ ಹರವಾಳ ಅವರ ನಿರ್ದೇಶನದ ಮೇರೆಗೆ ಜೆಸ್ಕಾಂ ಸಿಬ್ಬಂದಿಗಳು ಕೆಲಸವನ್ನು ಶುರು ಮಾಡಿದ್ದಾರೆ. ಮುರಿದು ಬಿದ್ದಿರುವಂತಹ ಕಂಬಗಳನ್ನು ಟ್ರಾನ್ಸ್ಫಾರ್ಮರ್ ಮುರಿದು ಬಿದ್ದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಎಲ್ಲವನ್ನು ಬೇರ್ಪಡಿಸಿ ಕಂಬವನ್ನು ಕಿತ್ತುತ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಹೊಸ ಕಂಬಗಳನ್ನು ತಂದು ವಿದ್ಯುತ್ ಸಂಪರ್ಕ ಸರಿಪಡಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಇದು ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರವಾಗಿದ್ದೇ ತಡ ಅಧಿಕಾರಿಗಳ ತಂಡ ಎಚ್ಚೆತ್ತುಕೊಂಡಿದೆ. ಜೆಸ್ಕಾಂನ ಅಧ್ಯಕ್ಷರಾಗಿರುವಂತಹ ಪ್ರವೀಣ್ ಹರವಾಳ್ ಅವರು ಈ ಬಗ್ಗೆ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಿದ್ದರು. ಕೂಡಲೇ ಈ ಕಾಮಗಾರಿ ಆಗಬೇಕು ಅನ್ನುವಂಥದ್ದು. ಅದಕ್ಕನುಗುಣವಾಗಿ ಎಲ್ಲವೂ ಕೂಡ ಕೆಲಸ ಪರ್ಫೆಕ್ಟಾಗಿ ನಡೀತಾ ಇದೆ. ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಸ್ವತಃ ಬಂದು ವಿಸಿಟ್ ಮಾಡಿ ಯಾವ ರೀತಿ ಕೆಲಸ ನಡೀತಾ ಇದೆ ಅನ್ನುವಂಥದ್ದನ್ನು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಜೆಸ್ಕಾಂನ AW ಆಗಿರುವಂತಹ ಶಾಂತಪ್ಪ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಸರ್, 10-12 ದಿನಗಳಿಂದ ಇವೆಲ್ಲ ಕಂಬಗಳು ಮುರಿದು ಬಿದ್ದಿದ್ವು. ರೈತಾಪಿ ವರ್ಗ ಭಾಳ ಸಂಕಷ್ಟದಲ್ಲಿತ್ತು. ಸುವರ್ಣ ನ್ಯೂಸ್ ಒಂದು ಸುದ್ದಿ ಬಿತ್ತರಿಸಿದ್ದ ತಡ ತಾವು ಬಂದಿದ್ದೀರಿ. ಎಷ್ಟು ದಿನದಲ್ಲಿ ಕೆಲಸ ಆಗ್ಬೋದು? ಏನೇನು ಕೆಲಸ ಸ್ಟಾರ್ಟ್ ಮಾಡಿಸಿದ್ದೀರಿ? ನಿನ್ನೆ ಪ್ರಸಾರ ಆಗಿದ ತಕ್ಷಣ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಮನವೊಲಿಕೆ ಮಾಡಿ ಕೇಸಿ ಮತ್ತು ವೆಹಿಕಲ್ ಅರೇಂಜ್ ಮಾಡಿ ಈಗಾಗಲೇ ಕೆಲಸ ಪ್ರಗತಿಯಲ್ಲಿದೆ. ಸೊ ಸುಮಾರು ಏನಂದರೆ ಇವತ್ತು ಸಾಯಂಕಾಲ ತನಕ ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಮುಗಿಸಿ ಮಿಕ್ಕಿದ್ದು LT ಲೈನು ಇವತ್ತು ಸಾಯಂಕಾಲ ಎಲ್ಲ ನಾಳೆ ಸಾಯಂಕಾಲವರೆಗೆ ಮುಗಿಸ್ಕೊಟ್ಬಿಡ್ತಿದ್ವಿ ಸರ್. ಟೋಟಲಿ 7-8 ಕಂಬಗಳನ್ನು ಸರಿಪಡಿಸಿ ವಿದ್ಯುತ್ ಸಂಪರ್ಕ ಎಲ್ಲವೂ ನಾಳೆ ಸಾಯಂಕಾಲವರೆಗೆ ಮುಗಿತು ಸರ್. ಖಂಡಿತ ಸರ್. HT ಇವತ್ತು ಮುಗಿದ ತಕ್ಷಣ ನಾಳೆ 6 ಕಂಬನು LT ಲೈನ್ ಮುಗಿಸ್ಕೊಡ್ತೀವಿ ಸರ್. ಇದು ಅಧಿಕಾರಿಗಳು ಹೇಳ್ತಕ್ಕಂಥ ಮಾತು. ಇನ್ನು ಹತಗುಂದ ಗ್ರಾಮದ ಸಾಕಷ್ಟು ರೈತಾಪಿ ವರ್ಗದವರು ನಮ್ಮ ಜೊತೆ ಇದ್ದಾರೆ. ವಿದ್ಯುತ್ ಸಂಪರ್ಕ ಇಲ್ಲದಕ್ಕಾಗಿ ಕಂಗಾಲಾಗಿ ಹೋಗಿದ್ರು. ಈಗ ಕೆಲಸ ಶುರುವಾಗಿರುವಂಥದ್ದು. ಏನು ಹೇಳ್ತಾರೆ ಹತಗುಂದಿ ಗ್ರಾಮದ ರೈತರು ಅನ್ನುವಂಥದ್ದನ್ನು ಕೇಳೋಣ. ಈಗ ನೀವು ಸುವರ್ಣ ನ್ಯೂಸ್ಲಿಂದ ಇದರಿಂದ ಇನ್ಫ್ಯಾಕ್ಟ್ಲಿಂದ ನಮ್ಗೆ ಒಳ್ಳೇದಾಗಿದೆ ಸರ್. ಆಮೇಲೆ ಅಧಿಕಾರಿಗಳೂ ಬಂದಿದ್ದಾರೆ, ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವು ಕಂಬ ಹೊಳೋದು ಮತ್ತು ಶಿಫ್ಟಿಂಗು ಇವು ಆದರೂ ಒಳ್ಳೇದು ಸರ್. ಅವ್ರು ಒಳ್ಳೇದು ಮಾಡ್ತಾ ಇದ್ದಾರೆ ಸರ್. ನಿಮ್ಮ ನ್ಯೂಸ್ಲಿಂದ ನಮಗೆಲ್ಲ ಒಳ್ಳೇದಾಗಿದೆ. ಸುಮಾರು ಒಂದು 10-15 ದಿನದ ಕಂಬ ಬಿದ್ದೀವ್ರಿ ಸರ್. ಮೊನ್ನೆ ಸುವರ್ಣ ಏಷ್ಯನ್ ನ್ಯೂಸ್ದವ್ರು ಬಂದು ಮತ್ತು ಆಫೀಸರ್ ಎಲ್ಲ KEB ಆಫೀಸರು AW ಎಲ್ಲ ಬಂದ್ರಿ. ಎಲ್ಲ ಕಂಬ ಗಿಂಬ TC ಎಲ್ಲ ಸರಿಯಾಗಿ ಮಾಡಕತ್ತಾರೆ ಸರ್. ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಇದು ರೈತಾಪಿ ವರ್ಗದವರು ಕೂಡ ಹತಗುಂದಿ ಗ್ರಾಮದ ರೈತಾಪಿ ವರ್ಗದವರು ತೀವ್ರ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 10-12 ದಿನಗಳಿಂದ ಆಗದೇ ಇರುವಂತಹ ಕೆಲಸ ಸುವರ್ಣ ನ್ಯೂಸ್ನ ಒಂದು ವರದಿಯ ಇಂಪ್ಯಾಕ್ಟಿಂದ ಆಗ್ತಾ ಇರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಹತಗುಂದದಿಂದ ಕ್ಯಾಮ್ರಾ ಪರ್ಸನ್ ಇಂದರಿ ಜೊತೆ ನಾನು ಶರಣ ಹಿರೇಮಠ. ನಿನ್ನೆ ನಾನು ಸುವರ್ಣ ಸುದ್ದಿವಾಹಿನಿಯಲ್ಲಿ ಇದು ನೋಡಿದೆ. ಹತಗುಂದ ಗ್ರಾಮದಲ್ಲಿ ಏನು ವಿದ್ಯುತ್ ತಂತಿ ಹಾಗೂ ಟ್ರಾನ್ಸ್ಫಾರ್ಮರ್ಗಳು ಬಿದ್ದಿದ್ದು ನನಗೆ ಗಮನ ಬಂದ ತಕ್ಷಣ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಇಮಿಡಿಯೇಟ್ ಕರೆದುಬಿಟ್ಟು ಅಲ್ಲಿ ಹೋಗಿ ಕೆಲಸ ಸ್ಟಾರ್ಟ್ ಮಾಡಿರಿ, ಅಲ್ಲಿ ಏನಾಗಿದೆ ಫಸ್ಟ್ ಚೆಕ್ ಮಾಡಿರಿ ಅಂಥೇಳಿ ನಮ್ಮ AW ಅವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಅಲ್ಲಿ ಕಳಿಸಿದೆ. ಅವರು ಅಲ್ಲಿ ಸ್ಪಾಟಿಗೆ ಹೋಗಿ ನನಗೆ ಫೋನ್ ಮಾಡಿದ್ದು, ಹೌದು ಸರ್ ಒಂದಿಷ್ಟು ಕಂಬಗಳು ಬಿದ್ದಿದ್ದಾವೆ, ನಾವು ಇಮಿಡಿಯೇಟ್ ಕೆಲಸ ಚಾಲು ಮಾಡ್ತೀವಿ ಅಂತ. ಈಗಾಗಲೇ ಒಂದು 50% ಕೆಲಸ ಮುಗಿದಿದೆ. ಇವತ್ತು ನೈಟ್ವರೆಗೆ 100% ಕೆಲಸ ಕಂಪ್ಲೀಟ್ ಆಗಿಬಿಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.